ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಜ್ಯೋತಿಷ್ಯದಲ್ಲಿ ದೃಷ್ಟಿ ದೋಷ ನಿವಾರಣೆಗೆ ಏನು ಮಾಡಬೇಕು, ಸಾಲ ಬಾಧೆಯಿಂದ ಮುಕ್ತರಾಗೋದು ಹೇಗೆ, ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ದೃಷ್ಟಿ ದೋಷ ಅಂದರೆ ಏನು ಅಂತ ನೋಡಿ ಆ ಪದದಲ್ಲಿ ಎಷ್ಟು ಚೆನ್ನಾಗಿರುವಂಥದ್ದು ಎರಡು ಅರ್ಥಗಳಿದೆ. ಒಂದು ದೃಷ್ಟಿ ಅಂತ, ದೃಷ್ಟಿ ಅಂದರೆ ನೋಡುವಂಥದ್ದು ಅಂತ ಸಂಸ್ಕೃತದಲ್ಲಿ ಅರ್ಥ ಇರುವಂಥದ್ದು. ಅದರ ಜೊತೆಗೆ ದೋಷ ಅಂದರೆ ಏನು ಗೊತ್ತಾ, ಯಾವುದು ನಮಗೆ ನೆಗೆಟಿವ್ ಎನರ್ಜಿಯನ್ನು ತಂದು ಕೊಡುತ್ತೆ ಅನ್ನುವಂಥದ್ದು, ಅದರಿಂದ ಯಾವ ರೀತಿಯಾದಂತಹ ಪ್ರತಿಕೂಲವಾದಂತಹ ವಾತಾವರಣ ನಮ್ಮ ಸುತ್ತಮುತ್ತ ನಿರ್ಮಾಣ ಆಗತ್ತೆ ಅನ್ನುವಂಥದ್ದೆಲ್ಲ ದೋಷ ಅನ್ನುವಂಥ ಪದಕ್ಕೆ ಇರುವಂತಹ ಅರ್ಥ. ಹಾಗಾಗಿ ಎರಡನ್ನೂ ಕನೆಕ್ಟ್ ಮಾಡಿದಾಗ ದೃಷ್ಟಿ ದೋಷ ಅಂದರೆ ಯಾರದೋ ಕಣ್ಣು ನಮ್ಮ ಮೇಲೆ ಬಿದ್ದಿರಬೇಕು ಅನ್ನುವಂಥದ್ದಷ್ಟೇ ಅದರಲ್ಲಿ ಅರ್ಥ ಇರುವಂಥದ್ದು. ಅದು ಏನು ಕೆಲಸ ಮಾಡುತ್ತೆ ಅಂದರೆ ನೋಡಿ, ಸಾಮಾನ್ಯವಾಗಿ ಎಲ್ಲಾದರೂ ಒಡವೆಗಳನ್ನು ಹಾಕ್ಕೊಂಡು ಹೋದಾಗ ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೇಲಿ ಚೆನ್ನಾಗೇ ಕೆಲಸ ಮಾಡಿರ್ತೀರಿ, ಮನೆ ಕ್ಲೀನ್ ಮಾಡೋದಂತ ಅದೆಲ್ಲ ಮಾಡಿರ್ತೀರಿ, ಒಂಚೂರಾದರೂ ಏನಾದರೂ ಸುಸ್ತಾಗುವಂಥದ್ದು ಅದೆಲ್ಲ ಆಗತ್ತಾ? ಆಗಲ್ಲ ರೀ. ಆದರೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಒಂದು ರೌಂಡ್ ಈಚೆ ಕಡೆ ಓಡಾಡ್ಬಿಟ್ಟು ಬಂದಿದ್ದ ತಕ್ಷಣ ಏನೋ ಒಂಥರ ಸುಸ್ತು, ಆಲಸ್ಯ ಇದೆಲ್ಲ ಆಗತ್ತೆ ಅಂತಾರಲ್ಲ, ಅಷ್ಟನ್ನೇ ದೃಷ್ಟಿದೋಷ ಅನ್ನುವಂಥದ್ದು. ಯಾರ ಕಣ್ಣು ನಮ್ಮ ಮೇಲೆ ಬಿದ್ದಿದೆಯಪ್ಪ ಅನ್ನುವಂಥ ಮಾತುಗಳನ್ನೆಲ್ಲ ನೀವು ಆಡ್ತಾ ಇರ್ತೀರಿ ಅಲ್ವಾ. ಹಾಗಾಗಿ ದೃಷ್ಟಿದೋಷ ಅನ್ನುವಂಥದ್ದು ಈ ರೀತಿಯ ಶಾಪಕ್ಕೆ ಒಳಗಾಗುವಂಥದ್ದು. ಯಾವುದು ಶಾಪ ಅಂದರೆ ಮನುಷ್ಯರಿಗಷ್ಟೇ ಬರುವಂಥದ್ದು, ಮನುಷ್ಯರಿಗೆ ಬರುವಂತಹ ಒಂದು ದೋಷ. ಆ ದೋಷದ ಉಲ್ಲೇಖ ಇದೆ. ಏನು ಗೊತ್ತಾ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಅವ್ರಿಗೇನಾದರೂ ವಿರುದ್ಧವಾಗಿ ಮಾತಾಡಿದ್ರೆ ಕಣ್ಣಿಂದ ಬೆಂಕಿ ಬಂದು ಸುಟ್ಟೋಗ್ತಾ ಇತ್ತು ಅನ್ನುವಂತೆಲ್ಲ ಮಾತುಗಳನ್ನು ಕೇಳಿರ್ತೀರಿ ಅಲ್ವಾ. ಆ ಶಕ್ತಿ ಋಷಿ ಮುನಿಗಳಿಗೆ ಅಷ್ಟೇ ಅಲ್ಲ ರೀ, ನಿಮಗೂ ಇದೆ. ಏನಿದೆ, ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾಗ ನೀವು ಮಾತಾಡ್ತೀರಲ್ವ, ಇವನು ಕೆಲ್ಸಕ್ಕೆ ಹೋಗಿದ್ದೆ ನೋಡಿಲ್ಲ, ಆದರೆ ಜೋಬ್ ತುಂಬ ದುಡ್ಡು ಇಟ್ಕೊಂಡು ಓಡಾಡ್ತಾನಪ್ಪ, ಹೆಂಗೆ ಬರುತ್ತೆ ಅನ್ನೋ ಅಂಥ ಮಾತುಗಳನ್ನೆಲ್ಲ ಮಾತಾಡ್ತಾ ಇರ್ತೀರಿ. ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ. ಆದರೆ ನಿಮಗೆ ಅದೊಂಥರ ಅವರ ವೈಭೋಗನೇ ನಿಮಗೆ ಒಂದು ಥರ ಹೊಟ್ಟೆ ಉರಿ ಅಂತ ಆ ಪದ ಬೇಡ, ಆದರೂ ಆ ಥರದ್ದು ನಿಮ್ಗೆ ಆಗ್ತಾ ಇರುತ್ತೆ. ಹೌದೋ ಅಲ್ವೋ? ಅದೇ ಥರ ಬೇರೆಯವರೂ ನಿಮ್ಮನ್ನು ನೋಡಿದಾಗ ಅದೇ ರೀತಿಯಾದಂತಹ ಮಾತುಗಳನ್ನು ಉಪಯೋಗಿಸಿರ್ತಾರೆ. ಇದನ್ನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೃಷ್ಟಿದೋಷ ಅನ್ನುವಂಥದ್ದು. ಈ ದೃಷ್ಟಿದೋಷ ಅನ್ನುವಂಥದ್ದು ಹೆಂಗೆ ಕೆಲಸ ಮಾಡುತ್ತೆ ಗೊತ್ತಾ? ನೋಡಿ, ಪದೇ ಪದೇ ನಿಮಗೆ ಆರೋಗ್ಯ ತಪ್ಪುವಂಥದ್ದು, 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಆರೋಗ್ಯ ತಪ್ಪುವಂಥದ್ದು. ನಂತರದಲ್ಲಿ ಸಾಮಾನ್ಯವಾದ ಎಫೆಕ್ಟ್ ಏನಂದರೆ ಹೊಟ್ಟೆಗೆ ಊಟ ಸೇರದೇ ಇರೋವಂಥದ್ದು. ಒಂದು ಮುದ್ದೆ ಪೂರ್ತಿ ತಿಂತಾ ಇದ್ದೆ ಗುರೂಜಿ, ಈ ನಡುವೆ ಯಾಕೋ ಬರ್ತಾ ಅರ್ಧ ತಿನ್ನೋ ಅಷ್ಟಾಗಿದೆ, ಅಥವಾ ಮನೇಲಿ ಮಾಡೋ ಅಡುಗೆ ಅಥವಾ ಮನೇಲಿ ತಿನ್ನೋ ಅಡುಗೆ ನಮಗೆ ರುಚಿನೇ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದೆಲ್ಲವೂ ದೃಷ್ಟಿದೋಷದ ಒಂದು ಲಕ್ಷಣನೇ ಆಗಿರುತ್ತೆ. ಈ ದೃಷ್ಟಿದೋಷ ಹೆಂಗೆ ಕೆಲಸ ಮಾಡುತ್ತೆ, ನಿಮ್ಮ ದೈನಂದಿನ ಬದುಕಿನಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳನ್ನು 2 ಅವರ್ ಲೇಟ್ ಮಾಡ್ತಾ ಬರುತ್ತೀರಿ, ಸ್ನಾನ ನಿಧಾನಕ್ಕೆ ಮಾಡುವಂಥದ್ದು. ಯಾಕೆ? ಆಲಸ್ಯ, ದೃಷ್ಟಿದೋಷ. ಆಲಸ್ಯ ಅಂತ ತೊಗೊಂಡ್ಬಂದು ಕೊಡುತ್ತೆ ನಿಮಗೆ. ಮಾಡುವಂತಹ ಕೆಲಸ ನೋಡಿ, ಬೆಳಗ್ಗೆ ಎದ್ದೇಳೋದೇ ಲೇಟ್ ಆಯಿತು ಅಂದರೆ ತಿಂಡಿ, ನಂತರದಲ್ಲಿ ರೆಡಿಯಾಗಿ ಈಚೆ ಹೋಗುವಂಥದ್ದು ಅದೆಲ್ಲ ಒಂದೊಂದೇ ಲೇಟ್ ಆಗ್ತಾ ಬರುತ್ತಲ್ವ. ಇದೆಲ್ಲದಕ್ಕೂ ಮೂಲ ಕಾರಣ ದೃಷ್ಟಿದೋಷ. ಇದ್ರ ಮಧ್ಯೆ ಇನ್ನೊಂದು ಪದ ಶುರುವಾಗಿದೆ. ದೃಷ್ಟಿದೋಷ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಗಾಬರಿ ಪಡೋವಂಥದ್ದು ಏನು ಗೊತ್ತಾ, ಏನು ಮಾಟ ಮಂತ್ರ ಆಗೋಯ್ತು ನಮ್ಮ ಮೇಲೆ ಅನ್ನೋಂತೆಲ್ಲ ಗಾಬರಿ ಪಡ್ತಾರ್ರಿ. ಆ ಗಾಬರಿಗಳು ಹಿಂದೆ ಇತ್ತು, ಆದರೆ ಈಗ ಶಕ್ತಿಯುತವಾಗಿ ಅದನ್ನು ನಡೆಸೋ ಅಂಥವ್ರು ಸಿಗಬೇಕು, ಆಗ ನಡೆಯುತ್ತೆ. ಅದಕ್ಕಿಂತ ಮುಂಚೆನೇ ನೀವು ಅದನ್ನು ಡಿಸೈಡ್ ಮಾಡೋದಕ್ಕಿಂತ ಮುಂಚೆನೇ ಮಾನಸಿಕ ಗಾಬರಿಗೆ ಒಳಗಾಗುವಂತಹ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡ್ಕೋಬೇಡಿ ಅನ್ನುವಂಥದ್ದು ಈ ವಾಹಿನಿಯ ಮುಖಾಂತರ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ಮೊದಲು ಮನುಷ್ಯನಿಗೆ ದೃಷ್ಟಿದೋಷನೇ ಆಗುವಂಥದ್ದು, ನಂತರದಲ್ಲಿ ಅದೆಲ್ಲ ಮುಂದುವರಿಬಹುದೇನೋ. ಆದರೆ ದೃಷ್ಟಿದೋಷವನ್ನೇ ಕಳೆದುಕೊಳ್ಳುವಂತಹ ಕೆಲಸಗಳು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ, ಧಾರ್ಮಿಕ ಪದ್ಧತಿಗಳಲ್ಲಿ ಇವತ್ತಿಗೂ ಕೂಡ ರೂಢಿ ಇರುವಂತಹದ್ದು ಆಗಿದೆ.
ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಜಯಲಕ್ಷ್ಮಿ ಅಂತ. ನಮಸ್ತೆ. ನಮಸ್ತೆ ಮಾ. ನಮಸ್ತೆ ಜಯಲಕ್ಷ್ಮಿ ಅವರೇ. ಹೇಳಿ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಭದ್ರಾವತಿಯಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ, ಹೇಳಿ. ಏನ್ ಹೇಳದ್ ಗುರುಜಿ, ಮನೆ ಕಟ್ಟಿದ್ವಿ, ಬರೀ ಸಮಸ್ಯೆ. ಏನು ಹೇಳೋದು ಅಂದರೆ, ಕಾರ್ಯಕ್ರಮಕ್ಕೆ ಏನಕ್ಕೆ ಕರೆ ಮಾಡಿದ್ದೀರಾ, ಏನು ಸಮಸ್ಯೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಮ್ಮ, ಮಾತನಾಡೋಣ. ಮಗನ್ ಬಗ್ಗೆ ಕೇಳಕ್ ಮಾಡಿದೀವಿ ಗುರುಜಿ. ಹಾಂ, ಏನು ಮದುವೆ ಆಗ್ಬೇಕಾ ಏನು? ಏನ್ ಮಾಡಿದ್ರು ಯಾವ್ದು ಕೈಗೆ ಇತ್ತಲ್ಲ, ಮದ್ವೆನೂ ಆಗಿಲ್ಲ ಗುರುಜಿ. 11/10/1990 ಗುರುಜಿ ಹುಟ್ಟಿರೋದಾ? ಹುಟ್ಟಿರೋದು. ಟೈಮ್ ಏನಾದರೂ ಗೊತ್ತಿದೆಯಾ? ಟೈಮು ಗುರುವಾರ ಸಂಜೆ 4:30 ಗುರುಜಿ. ಸರಿ, ಇವಾಗ ಮೊದಲು ಅವ್ರ ಕೆಲಸದ ವಿಚಾರ ಮಾತನಾಡ್ಬೇಕಾ, ಮದುವೆ ವಿಚಾರ ನೋಡ್ಬೇಕಾ? ಮದ್ವೆದು ಕೆಲ್ಸದ್ದು ಎರಡೂ ನೋಡ್ಬೇಕು ಗುರುಜಿ. ಮದುವೆದು ಕೆಲಸದ್ದು ಎರಡು ವಿಚಾರನೂ ನೋಡಬೇಕು ಅಂದರೆ ಮೊದಲು ಮುಖ್ಯವಾಗಿ ಮದುವೆ ವಿಚಾರ ನೋಡ್ತಾ ಬರೋಣ. ನಿಮಗೆ ಅದ್ರ ಮೇಲೆ ಅಲ್ವಾ ತುಂಬ ಆಸೆ ಇರುವಂಥದ್ದು? ಹೌದು ಗುರುಜಿ, ಭಾರಿ ನೋವು ಮುಗಿಸ್ತಾ ಇದ್ದೀನಿ. ಅರ್ಥ ಆಯ್ತಮ್ಮ. ಅದಕ್ಕೆ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು, ಮದುವೆ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀರಿ, ಅವ್ರ ಜೀವನ ಸರಿಯಾಗಲಿ ಅನ್ನೋವಂಥದ್ದೇ ನಮ್ಮ ಉದ್ದೇಶನೂ ಇರುವಂಥದ್ದು. ಸಾಧ್ಯ ಆದಷ್ಟು ನೋಡಿ, ನಿಮಗೆ ದೊಡ್ಡ ದೊಡ್ಡ ಕೆಲಸ ಮಾಡುವಷ್ಟು ಅನುಕೂಲಗಳು ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ಲಲಿತಾ ಸಹಸ್ರನಾಮವನ್ನು ತಪ್ಪದೆ ಒಂದು 16 ದಿನ ಕೇಳಿಸ್ಕೊಳ್ಳುವಂಥ ಕೆಲಸ ಮಾಡಿಮ್ಮ. ಅರ್ಥ ಆಗ್ತಾ ಇದೆ ಅಲ್ವಾ? ಮನೇಲೂ ಇಲ್ಲ ಗುರುಜಿ, ಹೊರಗಡೆ ಹೋಗಿ ಬಂದಿಲ್ಲ, ಫೋನ್ ಮಾಡಲ್ಲ. ನಿಮ್ಮ ಮನೆಯಲ್ಲಿ ನೀವು ಕೇಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕಮ್ಮ. ಸರಿ ಗುರುಜಿ. ಆಯಿತಾ? ಪ್ರತಿದಿನ ನೋಡಿ, ಗಾಬರಿ ಆಗಬೇಡಿ, ನಾನು ಹೇಳ್ಕೊಡುವಂಥ ಕೆಲಸಗಳನ್ನು ಮಾಡಿ. ಆಗ ನಿಮಗೆ ಸ್ವಲ್ಪ ಮಟ್ಟದ ಅನುಕೂಲಗಳು ಖಂಡಿತವಾಗ್ಲೂ ಆಗತ್ತಮ್ಮ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಸದ್ಯದ ಮಟ್ಟದ ಪರಿಸ್ಥಿತಿಯನ್ನು ಅದು ಚೆನ್ನಾಗಿ ಮಾಡಿಕೊಡುತ್ತಮ್ಮ. ನಂತರದಲ್ಲಿ ಇನ್ನೊಮ್ಮೆ ಕರೆ ಮಾಡಿ ಮಾತನಾಡೋಣ. ಧೈರ್ಯ ಕಳ್ಕೊಳ್ಳುವಂಥ ಕೆಲಸ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಲಕ್ಷ್ಮಮ್ಮ ಅಂತ. ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿಕ್ಕಮಗಳೂರಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರಮ್ಮ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಗುರೂಜಿ ಇದ್ದಾರೆ, ಮಾತನಾಡಿ. ಕೇಳಿಸ್ತಾ ಇದೆ, ಮಾತಾಡಿಮ್ಮ. ನಾವು ಇದರಿಂದ ಚಿಕ್ಕಮಗಳೂರಿಂದ ಮಾತಾಡ್ತಾ ಇದ್ದೀನಮ್ಮ. ಕೇಳಿಸ್ತು, ಮಾತಾಡಿಮ್ಮ. ಇದು ನನಗೆ ಕಣ್ಣು, ನೀವು ಹೇಳುವಾಗೆ ನೀರ್ ಬರುತ್ತೆ, ಸುಸ್ತಾಗುತ್ತೆ. ಇದು ಒಂದ್ ಸ್ವಲ್ಪ ಇದಾಗುತ್ತೆ. ಅದಕ್ಕೋಸ್ಕರ ನೀವು ಕಣ್ಣಿನ ದೃಷ್ಟಿ ನೋಡ್ತಾ ಇದ್ದೆ, ಅದಕ್ಕೋಸ್ಕರ ಮಾಡ್ದೇಮ್ಮ ಸರ್. ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಕೇಳಿಸ್ತಾ ಇದೆ. ಇದೇ ಕಾರ್ಯಕ್ರಮನ ನೋಡ್ತಾ ಇರಿ ಕೊನೆವರೆಗೂ. ಕಣ್ಣ ದೃಷ್ಟಿಯ ನಿವಾರಣೆ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಮ್ಮ. ಅದನ್ನೇ ನೀವು ಮಾಡ್ತಾ ಬನ್ನಿಮ್ಮ. ಸರಿ ಹೋಗ್ತೀರಾ. ಸರಿ ಹೋದ ಮೇಲೆ ಇನ್ನೊಂದ್ಸತಿ ಕರೆ ಮಾಡಿ ನೋಡ್ತಾ ಇರಿ ಕಾರ್ಯಕ್ರಮ, ನಾನು ಹೇಳ್ಕೊಡ್ತೀನಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಜ್ಯೋತಿಷ್ಯದಲ್ಲಿ ದೃಷ್ಟಿ ನಿವಾರಣೆಗೆ ಏನೆಲ್ಲ ಮಾಡಬೇಕು ಅಂತ ನೋಡಿಮ್ಮ, ಈಗ ತಾನೇ ಮಾತನಾಡ್ತಾ ಇದ್ರಲ್ವಾ, ಅವರು ಮೊದಲು ಭಯವನ್ನು ಬಿಡುವಂಥದ್ದು. ನಾನು ಕೇಳೋ ಪ್ರಶ್ನೆ ಇಷ್ಟೇ ರೀ. ನೋಡಿ, ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೆ ಅದನ್ನೆಲ್ಲ ಆಚರಣೆ ಮಾಡ್ತೀರಿ. ಅದ್ರ ಜೊತೆಗೆ ಮನೆ ದೇವ್ರ ಹಬ್ಬ ಅಂತಲೂ ಆಚರಣೆ ಮಾಡ್ತೀರಿ. ಅದ್ರ ಜೊತೆ ಗ್ರಾಮ ದೇವತೆ ಹಬ್ಬ, ಊರ ಹಬ್ಬ, ಇಷ್ಟೆಲ್ಲ ಮಾಡ್ತೀರಿ. ಸಣ್ಣದೊಂದೇನೋ ತೊಂದರೆ ಆಗೋದಾಗ ಧೃತಿಗೆಡುವಂಥ ಕೆಲಸ ಬೇಡ. ನಿಮ್ಮನ್ನು ಕಾಪಾಡೋದಕ್ಕೆ ಅಂತಲೇ ದೇವಾನುದೇವತೆಗಳಿದ್ದಾರೆ, ಅವ್ರ ಹತ್ರ ಹೋಗುವಂಥ ಕೆಲಸಗಳನ್ನು ನೀವು ಮಾಡಬೇಕು. ಇದು ತುಂಬ ನೋವು ಕೊಡುತ್ತೆ, ನನಗೂ ಗೊತ್ತಿರೋ ಅಂಥದ್ದೇ. ನಮ್ಮ ಆಶ್ರಮದಲ್ಲಿ ಪ್ರತಿದಿನ ಈ ಸಮಸ್ಯೆಯನ್ನು ಇಟ್ಕೊಂಡು ಬರುವಂಥವ್ರು ಇದ್ದಾರೆ. ಅವರೆಲ್ಲರಿಗೂ ಸರಳವಾದಂತಹ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೆ. ನಿನ್ನೆನೂ ಇದೇ ಥರದ ಜನ ತುಂಬ ಬಂದಾಗ್ದಿಂದಾನೆ ನಾನು ಮಾಧ್ಯಮದ ಮುಖಾಂತರ ಈ ಕೆಲಸವನ್ನು ಹೇಳ್ಕೊಡೋಣ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯವನ್ನು ಮಾತನಾಡ್ತಾ ಇರೋದು. ದೃಷ್ಟಿದೋಷ ಅನ್ನುವಂಥದ್ದು ಮೊದಲು ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳನ್ನು ತಂದುಕೊಡುತ್ತೆ. ಜೊತೆಗೆ ನಿಮ್ಮ ವ್ಯವಹಾರ ಏನಿರುತ್ತೆ, ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಗುರೂಜಿ ವ್ಯವಹಾರ, ಯಾಕೋ ಒಂದು 10 ದಿನದಿಂದ ನಿಂತೋಗಿದೆ, ಒಂಚೂರು ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋಂಥ ಮಾತುಗಳನ್ನೆಲ್ಲ ಆಡ್ತಾರೆ. ಅದಕ್ಕೋಸ್ಕರ ನೀವು ನಾನು ಹೇಳ್ಕೊಡುವಂತಹ ಈ ತಂತ್ರಗಳನ್ನು ಖಂಡಿತವಾಗಿಯೂ ಮಾಡ್ತಾ ಬನ್ನಿ. ನೋಡಿ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಬೇವಿನ ಗಿಡ ಸಿಕ್ಕಿದ್ರೆ
ಮೊದಲು ಬೇವಿನ ಗಿಡವನ್ನು ತಗೊಂಡು ಬಂದು ಮನೆಯಲ್ಲಿ ಅದನ್ನು ಚೆನ್ನಾಗಿ ಕುದಿಸಿ ಆ ನೀರನ್ನ ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು ಮಾಡಿರಿ. ಯಾವ ಕಾರಣಕ್ಕೂ ನಿಮಗೆ ದೃಷ್ಟಿ ದೋಷಗಳಿದ್ದರೆ ನಿವಾರಣೆ ಆಗತ್ತೆ. ಅರ್ಥ ಆಯ್ತಲ್ಲ? ಅದರ ಜೊತೆಗೆ ಬೇವು ಉಪಯೋಗಿಸುವುದು ನಿಮ್ಮ ಚರ್ಮಕ್ಕೂ ಒಳ್ಳೆಯದು ಆಯುರ್ವೇದ ಶಾಸ್ತ್ರದ ಪ್ರಕಾರ. ಹಾಗಾಗಿ ಇದು 2 ರೀತಿಯಾದಂತಹ ಸೂಕ್ತವಾದ ಪರಿಹಾರ. ಒಂದು ದೃಷ್ಟಿ ದೋಷ ನಿವಾರಣೆ ಮಾಡುವಂಥದ್ದು ಬೇವಿನ ಸೊಪ್ಪಿಗೆ ಇರುವಂತಹ ಶಕ್ತಿ, ಅದರ ಜೊತೆಗೆ ಆಯುರ್ವೇದನೂ ಆಗಿರೋದ್ರಿಂದ ಅದನ್ನು ಕುದಿಸಿ ಸ್ನಾನ ಮಾಡುವಂಥ ಕೆಲಸಗಳನ್ನು ಮಾಡಿ. ಇನ್ನೊಂದು ವಿಚಾರ ಹೇಳ್ಕೊಡ್ತೀನಿ ನೋಡಿ. ಯಾರಿಗೆ ಊಟ ಚೆನ್ನಾಗಿ ಸೇರ್ತಾ ಇಲ್ಲ, ಮುಂಚೆ ಚೆನ್ನಾಗಿ ತಿಂತಾ ಇದ್ವಿ, ಇವತ್ತು ಚೆನ್ನಾಗಿ ತಿನ್ನೋಕ್ಕಾಗ್ತಾ ಇಲ್ಲ ಅನ್ನೋಂಥವ್ರು ನಿಮ್ಮ ಊಟದ ತಟ್ಟೆಯ ಕೆಳಗಡೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಳ್ಳಿ. ಊಟದ ಜೊತೆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಊಟದ ತಟ್ಟೆಯ ಕೆಳಗೆ ಒಂದು ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡು ಊಟ ಮಾಡುವಂಥದ್ದು ಮಾಡಿ. ನಂತರದಲ್ಲಿ ತಟ್ಟೆಯ ತೀಚೆ ಹಾಕುವಂಥದ್ದು ಇರುತ್ತಲ್ಲ, ತಟ್ಟೆಯ ಜೊತೆಗೆ ಆ ಬ್ಯಾಡಗಿ ಮೆಣಸಿನಕಾಯಿ ದೃಷ್ಟಿ ನೋಡಿ. ಚಿಕ್ಕ ವಯಸ್ಸಿಂದನೂ ನಿಮ್ಮಮ್ಮ ನಿಮಗೆ 3 ಸತಿ ಇಳಿ ತೆಗೆಯುವಂಥದ್ದೆಲ್ಲ ಮಾಡಿರ್ತಾರಲ್ಲ, ಆಗ ಆ ದೃಷ್ಟಿ ದೋಷಗಳಾಗ್ತಾ ಇರಲಿಲ್ಲ ತಾನೇ. ಈಗ ಯಾಕೆ ಆಗ್ತಾ ಇದೆ? ಆ ಪದ್ಧತಿಗಳನ್ನೆಲ್ಲ ಬಿಟ್ಟಿರೋದ್ರಿಂದಾನೇ ದೃಷ್ಟಿ ದೋಷ ಆಗ್ತಾ ಇರುವಂಥದ್ದು. ಆ ಬ್ಯಾಡಗಿ ಮೆಣಸಿನಕಾಯಿ ಜೊತೆಗೆ ಊಟದ ತಟ್ಟೆಯನ್ನು ಇಳಿ ತೆಗೆದು ಈಚೆ ಹಾಕೋದ್ರಿಂದ ಕಣ್ಣು ದೃಷ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ನಿವಾರಣೆ ಆಗೇ ಆಗತ್ತೆ. ಇನ್ನು ಮುಂದೆ ಇನ್ನೂ 2 ತಂತ್ರಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಹಾದೇವಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ಕೋಟೆಯಿಂದ ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕು ಗುರುಜಿ. ಹೇಳಮ್ಮ. ಡೇಟು 10/17/10/97. 17ನೇ ತಾರೀಕು 10ನೇ ತಿಂಗಳು 1997ನೇ ಇಸ್ವಿ. ಶುಕ್ರವಾರ ರಾತ್ರಿ 8:20. ಹೇಳಿಮ್ಮ, ಏನು ವಿಚಾರ ಇತ್ತು? ಮದ್ವೆ ಬಗ್ಗೆ ಕೇಳ್ಬೇಕು ಗುರುಜಿ. ಹುಡುಕ್ತಾ ಇದ್ದೀರಾ ಹೆಣ್ಣು? ಇವಾಗ ಶುರು ಮಾಡಿದೀವಿ, ಯಾವಾಗ ಆಗುತ್ತೆ ಏನು? ಮದುವೆ ಯಾವಾಗ ಡೇಟ್ ಫಿಕ್ಸ್ ಆಗುತ್ತೆ ಅನ್ನೋಂಥದ್ದಾ? ಇವರ ಜಾತಕದ ಶುಕ್ರನ ಮೇಲೆ ಗುರುವಿನ ಸಂಯೋಗ ಇದೆ, ಕೇತುವಿನ ದಯೆ ಬರಬೇಕು. ಹಾಗಾಗಿ ಸಣ್ಣದೊಂದು ಕೆಲಸ ಹೇಳ್ಕೊಡ್ತೀನಿ, ಮಾಡಿ. ಅರ್ಥ ಆಯ್ತಲ್ಲ? ಒಂದು 21 ದಿನ ಮಹಾಗಣಪತಿಗೆ ಬೆಳಗ್ಗೆ ಹೊತ್ತು ಇವರು ಪ್ರತಿದಿನ ಆರಾಧನೆ ಮಾಡುವಂಥ ಕೆಲಸ ಮಾಡಿಸಿ. ದೇವಸ್ಥಾನಕ್ಕೆ ಸಾಧ್ಯ ಆದರೆ ಹೋಗಿ, ಒಳ್ಳೆಯದು. ಆಗದೆ ಇರೋ ಪಕ್ಷದಲ್ಲಿ ಮನೆಯಲ್ಲೇ ಮಾಡಿಸಿ ಅದನ್ನು. ಆಯಿತಾ? ಇನ್ನೊಂದು ಹರಿದ್ರಾ ಗಣಪತಿ ಅಂತ ಒಂದು ಅನುಷ್ಠಾನ ಇದೆ. ವಿದ್ಯಾಭ್ಯಾಸ ಇದೇ ಥರನೇ ಮದುವೆಗೂ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು. ಹಾಗಾಗಿ ಗಣಪತಿಯ ಆರಾಧನೆ, ಅದರ ಜೊತೆಗೆ ಗಣಪತಿಯ ಅನುಷ್ಠಾನದಿಂದ, ಹರಿದ್ರಾ ಗಣಪತಿಯ ಅನುಷ್ಠಾನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ಒಂದು ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಾದಂತಹ ಶಕ್ತಿ ಇರುತ್ತೋ ಹರಿದ್ರಾ ಗಣಪತಿಯಿಂದ, ಅದರ ಜೊತೆಗೆ ಹರಿದ್ರಾ ಗಣಪತಿಯ ಜೊತೆಗೆ ಕಂಕಣ ಕಟ್ಟಿಸುವಂತಹ ಕೆಲಸಗಳನ್ನು ಮಾಡುವುದರಿಂದಾನೂ ಇವರಿಗೆ ಮದುವೆ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತಮ್ಮ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಚಿನ್ನಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಚಾಮರಾಜನಗರದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ. ಹಲೋ, ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ. ಗುರುಜಿ, ನಮ್ಮ ಮಗಂದು ಮದ್ವೆ ಆಗಿಲ್ಲ. ಹಾಂ, ಎಲ್ಲಿ ನೋಡಿದ್ರು ಬರ್ತಾರ ಹೋಯ್ತಾರ, ಬಂದಿದ್ದು ನಿಂತೈತ. ಹುಟ್ಟಿದ್ದು ಡೇಟು ಟೈಮ್ ಏನಾದರೂ ಇದೆಯಮ್ಮ? 4ನೇ ತಿಂಗಳ 4ನೇ ತಿಂಗಳು 6ನೇ ತಾರೀಕು 1989 ಗುರು. 1989. ಸಮಯ ಗೊತ್ತಿದೆಯಮ್ಮ? ಟೈಮ್ ಬೆಳಿಗ್ಗೆ 9ರಿಂದ 9:30 ಗಂಟೆ. ಆಯ್ತಮ್ಮ. ನೋಡಿ, ಇವ್ರ ಜಾತಕದಲ್ಲಿ ಸದ್ಯದ ಮಟ್ಟಿಗೆ ಮಾರ್ಚ್ ಏಪ್ರಿಲ್ವರೆಗೂ ಈ ಕೆಲಸ ನಡೀತಾನೇ ಇರುತ್ತೆ. ಹುಡುಗಿ ಹುಡ್ಕುವಂಥದ್ದು, ಯಾವುದಕ್ಕಿಂತ ಬರ್ತಾರೆ ಅನ್ನುವಂಥದ್ದು, ಅವ್ರ ಮನೆಗೂ ನಮ್ಮ ಮನೆಗೂ ಬರುತ್ತಾ ಅನ್ನುವಂಥದ್ದೇ ಮಾತುಕತೆಗಳು ಮಾರ್ಚ್ ಏಪ್ರಿಲ್ವರೆಗೂ ಮುಂದುವರಿಯುತ್ತೆ. ಯುಗಾದಿ ಕಳೆದ ನಂತರದಲ್ಲಿ ಇವರಿಗೆ ಮದುವೆ ಯೋಗ ಇದೆಮ್ಮ. ಖಂಡಿತವಾಗ್ಲೂ ಮದುವೆ ಆಗತ್ತೆ ಇವರಿಗೆ ಯುಗಾದಿ ಆದಮೇಲೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಭಾಗ್ಯಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ.
ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಧುಗಿರಿಯಿಂದ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ಭಾಗ್ಯಮ್ಮ, ಹೇಳಿ. ನಮಸ್ಕಾರ ಸ್ವಾಮೀಜಿ. ಹೇಳಿಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕು. ಮಾತಾಡಿ. 29 9ನೇ ತಿಂಗಳು. 29ನೇ ತಾರೀಕು 9ನೇ ತಿಂಗಳು 98 1998. ಏನು ವಿಚಾರ ಇತ್ತು? ಅದೇ ಮದುವೆದು. ಮದುವೆ ವಿಚಾರನೇನಾ? ಎಲ್ಲಿವರೆಗೂ ಬಂದಿದೆ ಅಮ್ಮ? ಹುಡುಕ್ತಾ ಇದ್ದೀರಾ ಏನು? ನೋಡ್ತಾ ಇದ್ದೀವಿ, ಅದೇ ಯಾವ ಮ್ಯಾಚ್ ಆಗ್ತಾ ಇಲ್ಲ. ಅಷ್ಟೇ ಸಮಸ್ಯೆ, ಬೇರೆ ಇನ್ನೇನಿಲ್ಲ ಅಲ್ವಾ? ಏನು ನೋಡಿ, 2 ಕೆಲಸ ಹೇಳ್ತೀನಿ, ಬರ್ಕೊಳ್ಳಿಮ್ಮ. ಯಾವುದು ನಿಮ್ಮ ಮನೆ ದೇವರು? ಯಾವುದಮ್ಮ? ಆಂಜನೇಯ. ಆಂಜನೇಯನಾ? ಆಂಜನೇಯನ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡಲ್ಲ, ಆದರೆ ರಾಮರ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ. ಕೇಳಿಸ್ತಾ ಇದೆಯಾ? ಕಲ್ಯಾಣೋತ್ಸವ ಮಾಡಿದಾಗ ದೇವರ ಮೇಲೆ ಜೀರಿಗೆ ಬೆಲ್ಲ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಪುರೋಹಿತರು. ಅದನ್ನು ಇವರ ಹೆಸರಲ್ಲಿ ಸಂಕಲ್ಪ ಮಾಡಿಸಿ ಜೀರಿಗೆ ಬೆಲ್ಲ ಹಾಕಿಸಿ ದೇವ್ರ ಮೇಲೆ. ಅರ್ಥ ಆಗ್ತಾ ಇದೆಯಾ? ಜೀರಿಗೆ ಬೆಲ್ಲ ಇವರ ಹೆಸರಲ್ಲಿ ಹಾಕಿಸಿ ಅದೇ ದೇವಸ್ಥಾನದಲ್ಲಿ ಇವರಿಗೆ ಕಂಕಣ ಕಟ್ಟಿಸುವಂಥ ಕೆಲಸ ಮಾಡಿ. ಇನ್ನೊಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ. ಉತ್ತರದ ಭಾಗದಿಂದ ಇವರಿಗೆ ವರಪ್ರಾಪ್ತಿ ಅನ್ನುವಂಥದ್ದು ಜಾತಕದಲ್ಲಿ ಇದೆ. ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿಗೆ ಹುಡುಕಿ ಸಿಗ್ತಾರಮ್ಮ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಈ ದೃಷ್ಟಿ ದೋಷ ನಿವಾರಣೆಗೆ ಇರುವ 2 ತಂತ್ರಗಳ ಬಗ್ಗೆ ಹೇಳಿ ಗುರೂಜಿ. ನೋಡಿ, ಒಂದು ನಾನು ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಹೇಳಿಕೊಟ್ಟೆ. 2ನೇದು ಬ್ಯಾಡಗಿ ಮೆಣಸಿನಕಾಯನ್ನು ಉಪಯೋಗಿಸಿ ಊಟ ಮಾಡುವಂಥ ಪದ್ಧತಿಯನ್ನು ಹೇಳಿಕೊಟ್ಟೆ. ಅದರ ಜೊತೆಗೆ ನಿಮಗೆ ಗೊತ್ತಿರಬೇಕಮ್ಮ, ಹಿಂದಿನ ಕಾಲದಲ್ಲಿ ಹಸಿ ಕಡ್ಡಿಯನ್ನು ಉಪಯೋಗಿಸ್ತಾ ಇದ್ರು ಪರ್ಕೆ ಕಸಗುಡಿಸುವಂಥದ್ದು ಕೆಲಸ. ಅದು ಊಬಿನ ಪರ್ಕೆ ಅಂತ ಹೇಳ್ತಾರೆ. ಇವಾಗ ಅದನ್ನೆಲ್ಲ ಕಡಿಮೆ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ನಿಮ್ಮ ದೃಷ್ಟಿದೋಷ ನಿವಾರಣೆ ಆಗೋದಕ್ಕೆ ಊಬಿನ ಪರ್ಕೆ ಎಷ್ಟು ಕೆಲಸ ಮಾಡುತ್ತೆ ನಾನು ಹೇಳ್ಕೊಡ್ತೀನಿ ಕೇಳಿ. ಇವತ್ತಿಗೂ ಒಂದು 16 ಊಬಿನ ಪರ್ಕೆಗಳು ಅಂಗಡಿಗೆ ಹೋಗಿ ಕೇಳಿ ತರಿಸ್ಕೊಳ್ಳಿ. ಬಾಂಬೆ ಪರ್ಕೆ ಅಂತೆ, ಅದಂತೆ ಇದಂತೆ, ಅದೆಲ್ಲ ನಡೆಯಲ್ಲ ರೀ. ಊಬಿನ ಪರ್ಕೆಯಲ್ಲಿ ಮುಳ್ಳಿರುತ್ತೆ. ನಿಮಗೆ ಗೊತ್ತಿರಬೇಕು ಈ ವಿಚಾರ. ಮನೇಲಿ ಅವಾಗವಾಗ ಬಟ್ಟೆಗೆಲ್ಲ ಸಿಗಾಕೊಂಡು ಜುಜ್ಜಿರುವಂಥ ಅನುಭವ ಎಷ್ಟೊಂದು ಆಗಿರುತ್ತೆ. ಊಬಿನ ಪರ್ಕೆಯನ್ನು ಉಪಯೋಗಿಸಿ 16 ಕಡ್ಡಿಗಳನ್ನು ತಗೊಂಡು ಅದಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿ ಸ್ವಲ್ಪ ತುದಿಗೆ ಬೆಂಕಿ ಹಚ್ಚಿ ದೃಷ್ಟಿ ತೆಗಿತಾ ಇದ್ರು. ಇದು ನಿಮಗೆ ಜ್ಞಾಪಕ ಇರಬೇಕು. ಚಿಕ್ಕ ವಯಸ್ಸಲ್ಲೆಲ್ಲ ನಿಮ್ಮ ತಾಯಿ ನಿಮ್ಮ ಅಜ್ಜಿ ಮಾಡಿರೋರು, ಹೌದು ತಾನೇ? ಅದು ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ? ಕಡ್ಡಿ ಅನ್ನುವಂಥದ್ದು, ಅದರಲ್ಲೂ ಕಸಗುಡಿಸುವಂತಹ ಕಡ್ಡಿ ಅನ್ನುವಂಥದ್ದು ಶನಿಗೆ ಸಂಬಂಧಪಟ್ಟಂಥ ವಸ್ತು. ಅದಕ್ಕೆ ಅಂಟಿಸುವ ಬೆಂಕಿ ಕುಜನಿಗೆ ಸಂಬಂಧಪಟ್ಟಂಥ ವಸ್ತು. ಶನಿ ಕುಜರ ಸಂಯೋಗ ಎಲ್ಲಿರುತ್ತೆ, ಯಾವ ಕಾರಣಕ್ಕೂ ದೃಷ್ಟಿ ದೋಷ ಅಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಪುರೋಹಿತರು. ನಿಮಗೆ ಹೇಳಿರ್ತಾರೆ, ಜ್ಞಾಪಕ ಇದೆಯಾ? ದೃಷ್ಟಿದೋಷ ಆಗಿದ್ರೆ ಒಂದು ಯಂತ್ರ ಬರ್ಕೊಡ್ತೀನಿ ನಮ್ಮ ನಿಮ್ಮ ಮನೆಗೆ ಹಾಕಿ ಅಂತ ಹೇಳಿರ್ತಾರೆ, ಹೌದಲ್ವಾ? ದೃಷ್ಟಿದೋಷ ಆದಾಗ ಕೆಲಸ ಕಾರ್ಯ ನಿಧಾನ ಆಗತ್ತೆ. ಕೆಲಸದ ವಿಚಾರ ಬಂದರೆ ಶನಿಯ ಸಂಯೋಗ ಇರುವಂಥದ್ದು, ಅದರ ದೋಷ ನಿವಾರಣೆ ಆಗಬೇಕು ಅಂದರೆ ಕುಜನ ಪ್ರಯೋಗ, ಯಂತ್ರಗಳನ್ನು ಹಾಕುವಂಥ ಕೆಲಸಗಳನ್ನು ಮಾಡಬೇಕು. ಇದೆರಡನ್ನೂ ಮಾಡೋಕ್ಕಾಗದೇ ಇದ್ದಾಗ ಆ ಒಂದು ಕಡ್ಡಿಯನ್ನು ಉಪಯೋಗಿಸಿ ಅದಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿ ದೃಷ್ಟಿ ತೆಗೆದು ಸುಡೋ ಅಂಥ ಕೆಲಸ ಮಾಡಿರಿ. ಅದು ನಿಮಗೆ ತುಂಬ ಚೆನ್ನಾಗಿ ಅದು ಕೆಲಸ ಮಾಡಿಕೊಡುತ್ತೆ. 2 ವಿಧಾನ ಕೇಳಿದ್ರಿ. ಇನ್ನೊಂದು ವಿಧಾನ ಏನು ಗೊತ್ತಾ? ಪ್ರತಿ ಮಂಗಳವಾರ ಸಾಂಬ್ರಾಣಿ ಹಾಕಬೇಕು ಮನೆಯಲ್ಲಿ. ಸಾಂಬ್ರಾಣಿ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಮನೆಯಲ್ಲೆಲ್ಲ ಓಡಾಡಬೇಕ್ರಿ. ಆ ಬಿಳಿ ಸಾಸಿವೆ ಅಗ್ನಿಗೆ ಹಾಕಿದ ತಕ್ಷಣ ಚಿಟ್ಟಪಟ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬರೋ ಅಂಥ ಜಾಗದಲ್ಲಿ ಯಾವ ಕಾರಣಕ್ಕೂ ದೃಷ್ಟಿದೋಷಗಳು ಇರುವುದಿಲ್ಲ ಅನ್ನೋವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಸುರೇಖಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಳ್ಳಕೆರೆ ಹತ್ರ ರೆಡ್ಡಿಹಳ್ಳಿ ಅಂತ ಮೇಡಮ್, ದಂಡಿಯಿಂದ ಮಾತಾಡೋದು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ಒಳ್ಳೇದಾಗ್ಲಮ್ಮ, ಹೇಳಿ. ಏನಿಲ್ಲ ಸ್ವಾಮಿ, ನಾವು ಸಂಘದೇ ಇದು ಮಾಡಿದ್ವಿ, ಸಂಘದ ದುಡ್ಡು ಕೊಟ್ಟಿದ್ವಿ, ಅವ್ರು ಯಾರು ವಾಪಸ್ ಕೊಡ್ತಾ ಇದ್ರು ಸ್ವಾಮಿ. ಸಂಘದ ದುಡ್ಡು ಇಸ್ಕೊಂಡಾರು, ಮಾತ್ರ ದುಡ್ಡು ಇಸ್ಕೊಂಡರು ವಾಪಸ್ ಕೊಡ್ತಾ ಇಲ್ಲ ಸ್ವಾಮಿ. ಕಷ್ಟಕ್ಕೆ ಅಂತ ದುಡ್ಡು ಇಸ್ಕೊಂಡಾರ ಸ್ವಾಮಿ. ಕೇಳಿಸ್ತಮ್ಮ, ನಾನೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ, ಮಾಡ್ತಾ ಬನ್ನಿ ಆಯ್ತಾ? ನೋಡಿ, ಒಂದು ವಿಳೆದೆಲೆ ತಗೊಳ್ಳಿ. ವಿಳೆದೆಲೆ ಮೇಲೆ ಕಣ್ಣಿಗೆ ಕಾಡಿಗೆ ಕಪ್ಪು ಹಚ್ತೀರಾ, ಜ್ಞಾಪಕ ಇದೆಯಾ, ಗೊತ್ತಿದೆಯಾ? ಆ ಕಪ್ಪನ್ನು ವಿಳೆದೆಲೆ ಮೇಲೆ ಹಚ್ಚಿ
ವಿಳೆದೆಲೆ ಮೇಲೆ ಹಚ್ಚಿ ಅದನ್ನು ಒಂದು ದಾರದಲ್ಲಿ ಸುತ್ತಿ ನಿಮ್ಮ ಮನೆ ದೇವ್ರ ಹತ್ರ ಇಡಿ. ಅರ್ಥ ಆಯ್ತಾ? ಮನೆ ದೇವ್ರ ಹತ್ರ ಇಟ್ಟು ನಮಗೆ ಬೇಗ ನಿಮ್ಮದು ನಿಯತ್ತಾಗಿರುವಂಥ ವ್ಯವಹಾರ ಆಗಿದ್ದರೆ, ನಿಮಗೆ ನೀವು ಅವರಿಗೆ ಕಷ್ಟಪಟ್ಟೇ ದುಡ್ಡು ಕೊಟ್ಟಿದ್ದಂಥದ್ದೇ ಆಗಿದ್ದರೆ ಅದು ನನಗೆ ಬರಲೇಬೇಕು ಅಂತ ನಿಮ್ಮ ಮನೆ ದೇವರ ಮುಂದೆ ನಾನು ಹೇಳಿಕೊಟ್ಟಿರೋಂಥ ಈ ಅನುಷ್ಠಾನ ಮಾಡಿ ಅವರೇ ನಿಮಗೆ ದುಡ್ಡು ತಗೊಂಡು ಬಂದು ಕೊಡ್ತಾರೆ. ಯಾವ ರೀತಿಯ ಬೇರೆ ತಂತ್ರಗಳು ಅವಶ್ಯಕತೆ ಇಲ್ಲ. ಕಾಡಿಗೆ ಕಪ್ಪು ಏನಿದೆ ಅದಕ್ಕೆ ಅವರ ಅಂಧಕಾರವನ್ನು ಮರೆಸುವ ಶಕ್ತಿ ಕೊಟ್ಟು ಅವರು ನನ್ನ ಕಷ್ಟಕ್ಕೆ ಕೊಟ್ಟಿದ್ದಾರೆ ಅನ್ನುವಂತಹ ಜ್ಞಾಪಕವನ್ನು ಅವನ ಮನಸ್ಸಿಗೆ ಬರುವಂಗೆ ಮಾಡಿ ನಿಮ್ಮ ದುಡ್ಡು ತರಿಸಿ ದೇವರು ಕೊಡ್ತಾರಮ್ಮ. ಬೇರೆ ಏನೂ ಮಾಡಬೇಡಿ, ಈ ಕೆಲಸ ಮಾಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ದೃಷ್ಟಿ ದೋಷಕ್ಕೂ ಹಾಗೂ ಸಾಲ ಬಾಧೆಗೂ ಏನಾದರೂ ಸಂಬಂಧ ಇದೆಯಾ ಹೇಗೆ ಅಂತ? ನೋಡಿಮ್ಮ, ಈ ತಾನೇ ಹಿಂದಿನ ಕರೆ ಅದರ ವಿಚಾರವಾಗೇ ಇತ್ತು. ದೃಷ್ಟಿ ದೋಷಕ್ಕೂ ಸಾಲ ಬಾಧೆಗೂ ಸಂಬಂಧ ಅಂದರೆ, ದೃಷ್ಟಿದೋಷ ಆದಾಗೆಲ್ಲ ನಮ್ಮ ಆರೋಗ್ಯ ಕೆಡ್ತಾ ಬರುತ್ತೆ. ಆರೋಗ್ಯ ಕೆಡ್ತಾ ಬಂದಾಗ ಕೆಲಸಕ್ಕೆ ಹೋಗುವಂಥದ್ದು ಕಡಿಮೆ ಆಗುತ್ತೆ. ಅದರ ನಂತರದಲ್ಲಿ ಏನಾಗುತ್ತೆ, ಆರೋಗ್ಯಕ್ಕೂ ಖರ್ಚು ಮಾಡಬೇಕು, ಕೆಲಸಕ್ಕೂ ಹೋಗೋಕ್ಕಾಗದೆ ಇನ್ಕಮ್ ಕಮ್ಮಿ ಆಗ್ತಾ ಬರುತ್ತಲ್ಲಮ್ಮ. ಇದೆರಡಕ್ಕೂ ಕನೆಕ್ಷನ್ ಇದ್ದಾಗ ಸಾಲ ಅನ್ನೋಂಥದ್ದು ಮಾಡಲೇಬೇಕಲ್ಲ, ಅದು ಒಂದು ಮುಖ್ಯ. ಅದರ ಜೊತೆಗಿನ್ನೇನು, ದೃಷ್ಟಿದೋಷದಿಂದ ಸಾಲ ಬಾಧೆ ತುಂಬ ಜಾಸ್ತಿ ಆಗ್ತಾನೆ ಬರುತ್ತೆ. ಕಾರಣ ಏನು ಗೊತ್ತಾ? ಕೆಲಸಕ್ಕೆ ಹೋಗದೇ ಇರುವಂಥದ್ದು ಒಂದು ಕಾರಣ. ಅದರ ಜೊತೆಗೆ ಶನಿ ಕುಜನ ಸಂಯೋಗ ಇದ್ದರಷ್ಟೇ ದೃಷ್ಟಿ ಆಗುವಂಥದ್ದಾಗುತ್ತೆ. ಆ ಶನಿ ಕುಜನ ಸಂಯೋಗ ದೃಷ್ಟಿಯನ್ನು ಜಾಸ್ತಿ ಮಾಡಿದಷ್ಟೇ ಸಾಲವನ್ನು ಜಾಸ್ತಿ ಮಾಡುತ್ತೆ. ಕುಜನ ಸಂಯೋಗ ನಿಮಗೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಟೆನ್ಷನ್ನು, ತಲೆಬಿಸಿ ಅಂತಲೇ ಜೀವನ ಸಾಗಿಸುವಂಥದ್ದಾಗತ್ತೆ. ಈ ವಾಹಿನಿಯ ಮುಖಾಂತರ ನಾನು ನಿಮಗೆ ಹೇಳಿಕೊಟ್ಟ ತಂತ್ರಗಳನ್ನು ಮಾಡಿ ಪ್ರತಿದಿನ ನಮ್ಮ ಆಶ್ರಮದಲ್ಲಿ ಈ ಕೆಲಸಗಳನ್ನು ಮಾಡಿಸ್ತಾ ಇರ್ತೀವಿ. ಯಾಕೆ ಗೊತ್ತಾ? ಅವರು ನೆಮ್ಮದಿಯಾಗಿ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕೆಲಸವನ್ನು ಮಾಡಿದಾಗ ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಆಗ್ತಾರೆ ಅನ್ನುವಂತಹ ನಂಬಿಕೆ ನಮ್ಮದು. ಅದರಿಂದ ಸಾವಿರಾರು ಜನ ತುಂಬ ಚೆನ್ನಾಗಿ ಬದುಕಿದ್ದಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಕೋಮಲ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಭದ್ರಾವತಿಯಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಾಂ, ಮಾತಾಡ್ತೀವಿ. ನಮಸ್ಕಾರ ಅಮ್ಮ ಕೋಮಲ ಅವರೇ, ಹೇಳಿ. ಇದು ಮಗನ ಬಗ್ಗೆ ಕೇಳಬೇಕಾಯ್ತು ಸರ್. ಹೇಳಿಮ್ಮ. ಅವನದು ಡೇಟ್ ಆಫ್ ಬರ್ತ್ 21/4/1999. 21/4/99. ಹ್ಞೂ ಸರ್, ಬುಧವಾರ. ಟೈಮ್ ಹೇಳಿಮ್ಮ. ಟೈಮಿಂಗ್ಸ್ ಹೇಳಿ. 7ರಿಂದ 9 ಸ್ಪಷ್ಟವಾದ ಟೈಮನ್ನು ನೀವು ಒಂದು ಸತಿ ನೋಡ್ಕೋಬೇಕು. ಅರ್ಥ ಆಯ್ತಮ್ಮ? ಏನು ವಿಚಾರ ಇತ್ತು? ನಿಮ್ಮ ಪ್ರಶ್ನೆ ಕೇಳಿಮ್ಮ. ಅವನದು ಉದ್ಯೋಗದ ಬಗ್ಗೆ ಕೇಳಬೇಕಾಯ್ತು. ನೋಡಿ, ಶನಿಗೆ ಇವರ ಜಾತಕದಲ್ಲಿ ಯಾವುದೇ ಸಂಯೋಗಗಳು ಇಲ್ಲದಿರುವ ಕಾರಣ ಉದ್ಯೋಗದಲ್ಲಿ ಸುಸ್ಥಿರವಾಗಿ ಒಂದೇ ಜಾಗದಲ್ಲಿ ಇರುವಂಥದ್ದು ಆಗಲಿ ಅಥವಾ ಒಂದೇ ಕೆಲಸ ಮಾಡುವಂಥದ್ದಾಗಲಿ ಇವ್ರ ಕೈಲಿ ಬರೋದಿಲ್ಲ. ಎರಡೆರಡು ಕೆಲಸಗಳನ್ನು ಅಥವಾ ಜಾಗದಿಂದ ಜಾಗ ಬದಲಾವಣೆ ಮಾಡುವ ಯೋಗ ಇವರ ಜಾತಕದಲ್ಲಿ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಒಂದೇ ಕಡೆ ಕೆಲಸ ಮಾಡುವಂತಹ ಮನಸ್ಥಿತಿಯನ್ನು ಇವರು ರೂಢಿಸಿಕೊಳ್ಳುವುದು ಒಳ್ಳೆಯದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿಮ್ಮ. ಕಣ್ಣು ದೃಷ್ಟಿಗೆ ಬೇಕಾಗಿರುವಂಥ ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೀನಿ. ಅದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೆಮ್ಮದಿಯಾಗಿ ಜೀವನವನ್ನು ಮಾಡಿ ಒಳ್ಳೆಯದಾಗಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.